ಸಂಡೇ ದಿನದ ವ್ಲಾಗ್. ಬೆಳಿಗ್ಗೆ ಎದ್ದು ಕಸ ಎಲ್ಲ ಗುಡಿಸಿಕೊಂಡು ನೆಲ ಎಲ್ಲ ಒರೆಸಿ ಮತ್ತು ತಿಂಡಿಗೆ ನಾನು ಟೊಮೆಟೊ ಬಾತ್ ಮಾಡಿದ್ದೆ. ಅಪ್ಪು ಕೂಡ ಎದ್ದಿದ್ದ, ಅವನಿಗೆ ಕೂಡ ಹಾಕಿಕೊಟ್ಟು ಹಾಗೆ ನಾನು ಕೂಡ ತಿಂಡಿ ತಿನ್ನುವಂತ ರೆಡಿ ಮಾಡಿದ್ದೆ. ಅಷ್ಟರಲ್ಲಿ ಸಣ್ಣವನು ಕೂಡ ಇದ್ದ, ಹಾಗೆ ಅವನನ್ನು ಅಮ್ಮ ನೋಡಿಕೊಳ್ತಾ ಇದ್ರು. ತಿಂಡಿ ಎಲ್ಲ ತಿಂದು ನಂತರ ಸಣ್ಣವನಿಗೆ ಮದ್ದು ಕುಡಿಸ್ಲಿಕ್ಕಿತ್ತು, ಅದನ್ನು ಕುಡಿಸ್ತಾ ಇದ್ದೆ. ಹಾಗೆ ದೊಡ್ಡ ರಾಜಕುಮಾರಂದು ಹೆಲ್ಪ್. ಇನ್ನು ತರಕಾರಿದ್ದು ಗಾಡಿ ಬಂದಿತ್ತು ಮನೆ ಹತ್ತಿರ, ಹಾಗೆ ತರಕಾರಿ ಎಲ್ಲ ತಗೊಂಡಿದ್ದೆ. ಅದನ್ನೆಲ್ಲ ಇನ್ನು ಎತ್ತಿಡುವ ಅಂತ ಹೇಳಿ ಈರುಳ್ಳಿ ಎಲ್ಲ ತೆಗೆದು ಎಲ್ಲ ಎತ್ತಿಟ್ಟೆ. ಅದನ್ನು ಬುಟ್ಟಿಯನ್ನು ತಗೊಂಡೋಗಿ ತಗೊಂಡೋಗಿ ಕೊಟ್ಟು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದ. ಒಂದೊಂದು ಸರಿ ಈ ಥರ ಹೆಲ್ಪ್ ಮಾಡ್ತಾನೆ. ಇನ್ನು ಅಮ್ಮ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ, ಬಾಕ್ಸ್ ಎಲ್ಲ ತೆಗೆದು ಕೊಡ್ತಾ ಇದ್ರು. ಹಾಗೆ ನಾನೆಲ್ಲ ಫಿಲ್ ಮಾಡಿ ಕೊಟ್ಟದನ್ನು ಹಾಗೆ ಇಡ್ತಾ ಇದ್ರು ಅಲ್ಲಿ. ಇನ್ನು ಇದೊಂದು ಕಾಳು ತಗೊಂಡಿದ್ದೇನೆ, ಇದು ತುಂಬ ಸರಿ ತಗೊಂಡು ಪದಾರ್ಥ ಮಾಡಿದ್ದೇನೆ. ಇದ್ರ ಹೆಸರೇನಂತ ಗೊತ್ತಿಲ್ಲ, ಯಾರೋ ಬೀನ್ಸ್ ಕಾಳು ಅಂತ ಹೇಳಿದರು, ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಅದು ಕಾಳು ಮಾತ್ರ ತುಂಬ ಟೇಸ್ಟ್ ಉಂಟು, ನನಗೆ ತುಂಬ ಇಷ್ಟ ಆಯಿತು. ತುಂಬ ಸರಿ ಪದಾರ್ಥ ಮಾಡಿದ್ದೇನೆ. ನಿಮಗೇನಾದರೂ ಇದರ ಹೆಸರು ಗೊತ್ತಿದ್ದರೆ ಕಮೆಂಟ್ ಮೂಲಕ ಹೇಳಿ ಆಯಿತಾ, ನಾನು ಕೂಡ ತಿಳ್ಕೊಳ್ತೇನೆ. ಇನ್ನು ಕಾಳೆಲ್ಲ ಬಿಡಿಸೋದಂದರೆ ನನಗೆ ಕೂಡ ಇಷ್ಟ, ಹಾಗೆ ಇವನಿಗೆ ನನ್ನ ಮಗನಿಗೂ ಕೂಡ ಇಷ್ಟ, ಅವನು ಕೂಡ ಬಿಡಿಸ್ಲಿಕ್ಕೆಲ್ಲ ಹೆಲ್ಪ್ ಮಾಡಿದ್ದ. ಇನ್ನು ಒಂದು ರೀಲ್ ಶೂಟ್ ಇತ್ತು ಅಂತೇಳಿ ಅದನ್ನು ಮಾಡಿ ಮಧ್ಯಾಹ್ನದ ಊಟಕ್ಕೆ ನಿನ್ನೆದೆ ಸಾಂಬಾರು ಇತ್ತು, ಹಾಗೆ ಅದಕ್ಕೆ ಒಂದು ಪ್ಲೈನ್ ಆಮ್ಲೆಟ್ ಮಾಡಿಕೊಂಡು ಊಟ ಮಾಡಿ ಸ್ವಲ್ಪ ಕೂತು ರೆಸ್ಟ್ ಮಾಡಿದೆ. ಇನ್ನು ಸಂಜೆ ಕೂಡ ಆಯಿತು. ಇನ್ನು ಅಡುಗೆ ಅವಸ್ಥೆ ನೋಡಿದರೆ ಹೀಗೆ ಆಗಿತ್ತು. ಅದನ್ನೆಲ್ಲೊಮ್ಮೆ ಕ್ಲೀನ್ ಮಾಡಿ ಇಟ್ಟುಕೊಂಡು ಮತ್ತೆ ಚಹಾ ಮಾಡಿದೆ. ಚಹಾದೊಟ್ಟಿಗೆ ಜೋಳ ಕೂಡ ಬೇಯಿಸಿದ್ದೆ, ಅದನ್ನು ಕೂಡ ತಿಂದೆ. ಇನ್ನು ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡಬೇಕಂತ ಅಂದ್ಕೊಂಡದ್ದು, ಅಷ್ಟೆಲ್ಲ ಆಗಲಿಲ್ಲ. ಅವನಿಗೆ ಹೊರಗಡೆ ಆಟ ಆಡ್ಲಿಕ್ಕೆ ಹೋಗಬೇಕು ಅಂತ ಹೇಳಿದ್ದ ಮಗ. ಇನ್ನು ನಾನು ಅಡುಗೆ ಮಾಡ್ತಿರ್ಬೇಕಾದ್ರೆ ಹಸ್ಬೆಂಡ್ ಕೂಡ ಬಂದರು. ನಾಳೆ ನಾಗರ ಪಂಚಮಿ ಎಲ್ಲ ಅರಶಿನದ್ದು ಎಳೆದು ಇಟ್ಟು ಮಾಡಬೇಕು ಅಂತೇಳಿ ಎಳೆ ತಂದಿದ್ರು. ಇನ್ನು ಹೀರೆಕಾಯಿ ಮತ್ತು ಅದೇ ಕಾಳು ಹಾಕಿ ಇವತ್ತು ಸಾಂಬಾರನ್ನು ಮಾಡಿಕೊಂಡೆ. ಎರಡು ಹಾಕಿ ಬೇಯಲಿಕ್ಕೆ ಇಟ್ಟು ನಂತರ ಮಸಾಲೆಗೆ ತೆಂಗಿನಕಾಯಿ, ಕೊತ್ತಂಬರಿ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಅರಶಿನ ಪುಡಿ, ಮೆಣಸು ಇಷ್ಟು ಹಾಕಿ ಕಡ್ದುಕೊಂಡದ್ದು ಅಷ್ಟೇ. ನಂತರ ಮಸಾಲೆನ ಅದಕ್ಕೆ ಸೇರಿಸಿ ಕುದಿಸಿಕೊಂಡದ್ದು ಎಲ್ಲ. ಅಡಿಗೆ ಎಲ್ಲ ಆದ ನಂತರ ಕಿಚನ್ ಒಂದು ರೌಂಡ್ ಕ್ಲೀನ್ ಮಾಡಿಕೊಂಡೆ. ಸ್ಟವ್ ಒಂದು ತುಂಬ ಗಲೀಜಾಗಿತ್ತು, ಸಾಂಬಾರಿದ್ದು ಅದು ಇದೆಲ್ಲ ಚೆಲ್ಲಿದ್ದೆಲ್ಲ ಸೇರಿ ತುಂಬ ಗಲೀಜಾಗಿತ್ತು. ಹಾಗೆ ಅದನ್ನ ಎಲ್ಲ ತೆಗೆದು ಕ್ಲೀನ್ ಮಾಡಿ ತೊಳೆದುಕೊಳ್ಳುವಂತ ಎಲ್ಲ ತೊಳೆದುಕೊಂಡೆ. ಅದೆಷ್ಟು ಜಾಗ್ರತೆಯಲ್ಲಿ ನೋಡಿಕೊಂಡ್ರೆ ಕೂಡ ಏನಾದರೂ ಒಂದು ಚೆಲ್ಲಿ ಗಲೀಜಾಗಿ ಆಗ್ತದೆ. ಇನ್ನು ಸ್ಲ್ಯಾಪಲ್ಲಿ ಅಷ್ಟೆಲ್ಲ ಎಂತ ಕೂಡ ರಾಶಿ ಹಾಕೊಳ್ಳಿಲ್ಲ. ಒಂದು ಎಣ್ಣೆದ್ದು ಬಾಟ್ಲು, ಉಪ್ಪು ಇಡ್ಲಿಕ್ಕೆ ಎಲ್ಲ ಸ್ಟ್ಯಾಂಡ್ ಒಂದು ಇಟ್ಟಿದ್ದೇನೆ ಅಷ್ಟೇ. ತುಂಬ ರಾಶಿ ಎಲ್ಲ ಏನು ಹಾಕೊಳ್ಳಿಲ್ಲ ನಾನು. ಡೆಕೋರೇಷನ್ ಅದು ಇದು ಎಂತ ಮಾಡ್ಕೊಳ್ಳಿಲ್ಲ ನಾನು. ಎಂತ ಮಾಡಿದ್ರು ಕೂಡ ಇವನು ಇಡುವುದಿಲ್ಲ ಒಂದು ಕೂಡ, ಅದಕ್ಕೆ ಅಷ್ಟೇ ಇಟ್ಟಿದ್ದೇನೆ ಇವಾಗ. ಇನ್ನು ಅಡುಗೆದು ಕೆಲಸ ಎಲ್ಲ ಮುಗಿಸಿ ಆದ ನಂತರ ಇನ್ನು ನಾನು ಸ್ನಾನ ಮಾಡಿಸಿತು. ಅವನಿಗೆ ಮದ್ದೆಲ್ಲ ಕೊಡ್ಲಿಕ್ಕೆ ಉಂಟು, ಅದನ್ನೆಲ್ಲ ಕೊಟ್ಟು ಮಲಗಿಸಿ ಅವನನ್ನು ಇನ್ನು ನಾನು ಮತ್ತೆ ಸ್ನಾನ ಮಾಡ್ಕೊಂಡು ಬರುವುದು. ಇನ್ನು ದೊಡ್ಡವನನ್ನು ಸ್ನಾನ ಮಾಡಿಸೋದು, ಊಟ ಮಾಡಿಸೋದೆಲ್ಲ ಮನೆಯವರೇ ಮಾಡ್ತಾರೆ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ನಮಗೆ ಹೆಲ್ಪ್ ಆಗ್ತದೆ ಇನ್ನು ಹೆಚ್ಚು ವೀಡಿಯೋಸ್ ಮಾಡಿ. ಡಿಸ್ಟನ್ಸ್ ಏನಾದರೂ ಇದ್ದು ಕೂಡ ಹೇಳಿ ಆಯಿತಾ.